BA 4th ಸೆಮಿಸ್ಟರ್ ಕನ್ನಡ ಶಾಲ್ಮಲಾ 4 ಭಾಗ. ಈ ಒಂದು 4ನೇ ಭಾಗದಲ್ಲಿ ಬರುವಂತಹ ಪಠ್ಯಗಳ ಒಂದು ಮಾದರಿ ಪ್ರಶ್ನೆಗಳನ್ನು ತೆಗೆದಿದ್ದೀನಿ. ವಿದ್ಯಾರ್ಥಿಗಳೇ, ನಿಮ್ಮ ಅನುಕೂಲಕ್ಕಾಗಿ, ಪರೀಕ್ಷೆಯ ಅನುಕೂಲಕ್ಕಾಗಿ ಈ ಪ್ರಶ್ನೆಗಳನ್ನು ನಾನು ತೆಗೆದಿದ್ದೀನಿ. ಮೊದಲನೇ ಪ್ರಶ್ನೆ, ಕಾಯಕ ತತ್ವ ಕುರಿತು ಬಸವಣ್ಣನವರು ಪ್ರತಿಪಾದಿಸಿರುವ ನುಡಿಗಳನ್ನು ವಿವರಿಸಿರಿ ಅಥವಾ ಬಸವಣ್ಣನವರ ವಚನಗಳೊಂದಿಗೆ ಬರೆಯಿರಿ ಅಂತಲೂ ಹೇಳ್ಬೋದು. ದೈವೇ ಧರ್ಮದ ಮೂಲ ಎಂಬ ವಿಚಾರವನ್ನು ಬಸವಣ್ಣನವರ ವಿಚಾರಗಳಲ್ಲಿ ಬರೆಯಿರಿ ಅಥವಾ ಬಸವಣ್ಣನವರ ನುಡಿಗಳನ್ನಿಟ್ಟುಕೊಂಡು ಉದಾಹರಣೆಯೊಂದಿಗೆ ವಿವರಿಸಿರಿ. ಒಟ್ಟಿನಲ್ಲಿ ಬಸವಣ್ಣನವರ ಕಾಯಕವೇ ಕೈಲಾಸ ಕುರಿತು, ಕಾಯಕ ಕುರಿತು ಕೆಲವು ವಚನಗಳನ್ನು ನೀವು ಓದಬೇಕು. ನೆಕ್ಸ್ಟ್, ಸತ್ಯ, ಶುದ್ಧ, ನಿಷ್ಠೆ, ತ್ಯಾಗ, ಪ್ರಾಮಾಣಿಕತೆಯ ಕುರಿತು ನುಲಿಯ ಚಂದಯ್ಯನ ವಚನಗಳಲ್ಲಿ ಹೇಗೆ ಮೂಡಿ ಬಂದಿದೆ ವಿವರಿಸಿರಿ. ಕಾಯಕವೇ ಕಾಶಿ, ಒಡಲೇ ಕೇದಾರ ಈ ನುಡಿಯನ್ನು ಚೌಡಯ್ಯನ ವಚನಗಳಲ್ಲಿ ಹೇಗೆ ವಿವರಿಸಲಾಗಿದೆ ಉದಾಹರಣೆಯೊಂದಿಗೆ ಬರೆಯಿರಿ. ಸ್ವಾಭಿಮಾನ, ಪ್ರಾಮಾಣಿಕತೆಯಿಂದ ಬದುಕಿದ ದಿಟ್ಟ ಮಹಿಳೆ ಸೂಳೆ ಸಂಕವ್ವ ಇವಳ ವಚನಗಳನ್ನು ವಿವರಿಸಿರಿ. ಮೋಚಿಕತೆಯಲ್ಲಿ ರಾಚಾನ ಬದುಕನ್ನು ವಿವರಿಸಿರಿ. ಮಾನವೀಯ ಮೌಲ್ಯಗಳು ಹಾಗೂ ಕಾಯಕವೇ ಕೈಲಾಸ ಮೋಚಿಕತೆಯಲ್ಲಿ ಹೇಗೆ ಮೇಳೈಸಿದೆ ಅಥವಾ ಹೇಗೆ ಮೂಡಿ ಬಂದಿದೆ ವಿವರಿಸಿರಿ ಅಥವಾ ಉದಾಹರಣೆಯೊಂದಿಗೆ ಬರೆಯಿರಿ. ಒಟ್ಟಿನಲ್ಲಿ ಕಾಯಕದ ಒಂದು ಘಟಕದಲ್ಲಿ ಬರುವಂತಹ ಒಂದು ಈ ಇಡೀ ಭಾಗದಲ್ಲಿ ಬರುವ ಪ್ರಶ್ನೆಗಳು. ಹಸಿದ ಕೈಗಳಿಗೆ ಕಾಯಕದ ಕಾನೂನು, ಈ ಪ್ರಬಂಧದ ಆಶಯವೇನು? ನೆಕ್ಸ್ಟ್ ಕ್ವಶನ್, ಬಡತನಕ್ಕೆ ಕಾರಣವೇನು ಎಂಬುದನ್ನು TR ಶೇಖರ್ ಅವರ ಅಭಿಪ್ರಾಯಗಳೊಂದಿಗೆ ವಿವರಿಸಿರಿ. ಇಲ್ಲಿ ಬಡತನ ಕುರಿತು ಏನು ಹೇಳಿಕೊಟ್ಟಿದ್ದಾರೆ ಅನ್ನೋದನ್ನ ಒಂದು ಪಾಠದ ಆಶಯ ಕುರಿತು ನೀವು ಬರೆಯಬಹುದು. ಜನಪದರು ಬಡತನ ಕುರಿತು ತ್ರಿಪದಿಗಳಲ್ಲಿ ಅಥವಾ ತ್ರಿಪದಿ ಹಾಡುಗಳಲ್ಲಿ ಹೇಗೆ ವ್ಯಕ್ತಪಡಿಸಿದ್ದಾರೆ? ಈ ಬಡತನ ಅನ್ನುವಂಥದ್ದು ಕುರಿತು ತ್ರಿಪದಿ ಹಾಡುಗಳಲ್ಲಿ ಹೇಳಲಾಗಿದೆ. ಆ ಹಾಡುಗಳನ್ನು ಸ್ವಲ್ಪ ನೋಡ್ಕೊಳ್ಬೇಕು. ಜೀತ ಕಥೆಯಲ್ಲಿ ಚಿಕ್ಕರಾಮ ದೇವಿರಯ್ಯನ ಪಾತ್ರ ಚಿತ್ರಣವನ್ನು ಬರೆಯಿರಿ ಅಥವಾ ಪಾತ್ರ ಚಿತ್ರಣವನ್ನು ವಿವರಿಸಿರಿ. ಕಾಲ ನಿಲ್ಲುವುದಿಲ್ಲ, ಈ ಪದ್ಯದ ಆಶಯವೇನು? ಕಾಲಕ್ಕೆ ತಕ್ಕಂತೆ ಬದಲಾಗುವ ಬಗ್ಗೆ ಕವಿ ಚನ್ನವೀರ ಕಣವಿಯವರು ಏನು ಹೇಳಿದ್ದಾರೆ? ಅವರ ಕವಿತೆಗಳ ಉದಾಹರಣೆಯನ್ನ ಇಟ್ಟುಕೊಂಡು ನೀವು ಬರೆಯಿರಿ. ಈ ಕಾಲ ಅನ್ನುವಂಥದ್ರಲ್ಲಿ ಘಟಕದಲ್ಲಿ ಬರುವಂತಹ ಕೆಲವು ಪ್ರಶ್ನೆಗಳು. ಓಹೋ, ಕಾಲ ಪುರುಷನಿಗೆ ಸ್ವಲ್ಪವೂ ಗುಣವಿಲ್ಲ ನೋಡಿ, ನಿಸ್ತೇಜ ಜಡನಾಗಿದ್ದಾನೆ. ಇದನ್ನು ಮುದ್ದಣ್ಣ ಹೇಗೆ ವಿವರಿಸಿದ್ದಾನೆ? ನೆಕ್ಸ್ಟ್ ಪ್ರಶ್ನೆ, ಕಾಳ್ಮುಗಿಲ ಆಗ ಸಮಂ ಮುಸಂಕೆ ಕಾಲನೆಂಬ ಕಾಳರಕ್ಕ ಸಮಂ ಈ ವಾಕ್ಯವನ್ನು ವಿವರಿಸಿರಿ. ನೆಕ್ಸ್ಟ್ ಪ್ರಶ್ನೆ, ಅಕಾಲ ಈ ಪದ್ಯದ ಆಶಯವೇನು? ನೆಕ್ಸ್ಟ್, ಅದೋ ಜಗತ್ತಿನ ಅಕಾವ್ಯ ಈ ಪದ್ಯದಲ್ಲಿ ಜಂಬಣ್ಣ ಅಮರಚಿಂತರು ಏನು ಹೇಳಿದ್ದಾರೆ? ಉದಾಹರಣೆಯೊಂದಿಗೆ ಬರೆಯಿರಿ. ನೆಕ್ಸ್ಟ್, ಬರವಣಿಗೆಯ ತಾಲೀಮು ಈ ಪ್ರಬಂಧದ ಆಶಯವೇನು? ಅಥವಾ ಬರಹಕ್ಕೆ ಶಬ್ದ, ಅರ್ಥ, ಔಚಿತ್ಯ ಮತ್ತು ತಂತ್ರಗಳ ಆಯ್ಕೆ ಎಷ್ಟು ಪ್ರಮುಖವಾದವುಗಳು ವಿವರಿಸಿರಿ. ನೆಕ್ಸ್ಟ್ ಪ್ರಶ್ನೆ, ಅಪ್ರಜ್ಞೆಯ ತಾಲೀಮು ಹೇಗೆ ಆರಂಭವಾಗುತ್ತದೆ ವಿವರಿಸಿರಿ. ನೆಕ್ಸ್ಟ್, ಬರಹವೆಂಬುದು ಕಟ್ಟಿಗೆ ಇದ್ದಲಾಗುವ ಬೆರಗು, ಇದನ್ನು ಲೇಖಕ ಗೊರವರ ಅವರು ಹೇಗೆ ವಿವರಿಸಿದ್ದಾರೆ ಬರೆಯಿರಿ ಅಥವಾ ಹೇಗೆ ವಿವರಿಸಿದ್ದಾರೆ ವಿವರಣೆಯೊಂದಿಗೆ ಬರೆಯಿರಿ ಅಥವಾ ವಿಶ್ಲೇಷಿಸಿರಿ ಅಂತ ಕೇಳಬಹುದು. ನೆಕ್ಸ್ಟ್, ಬದುಕಿಸುವ ತಹತಃ ಇದನ್ನು ಲೇಖಕ ಅಬ್ಬಾಸ್ ಮೂಲಿಮನಿ ಅವರು ಹೇಗೆ ವಿವರಿಸಿದ್ದಾರೆ? ನೆಕ್ಸ್ಟ್, ತಾನು ಬದುಕಿ ಇನ್ನೊಬ್ಬರ ಬದುಕಿಗೆ ಅವಕಾಶ ಕೊಡುವ ತಹತಹಿಕೆಯನ್ನು ವಿವರಿಸಿರಿ. ನಾನು ಒಟ್ಟಿನಲ್ಲಿ ಮೊದಲನೇ ಪಾಠದಿಂದ ಹಿಡಿದು ಪದ್ಯ ಕೊನೆಯ ಪಾಠದವರೆಗೂ
ಕೆಲವು ಪ್ರಶ್ನೆಗಳನ್ನ ಮಾದರಿಯಾಗಿ ತೆಗೆದಿದ್ದೀನಿ. ಅದನ್ನ 10 ಅಂಕಗಳಿಗೆ ಬಂದರೆ ಹೆಚ್ಚಿನ ರೀತಿಯಲ್ಲಿ ಬರೀರಿ, 5 ಅಂಕಗಳಿಗೆ ಬಂದರೆ ಸ್ವಲ್ಪ ಕಡಿಮೆಯಾಗಿ ಬರೀರಿ. ಅಂಕಗಳನ್ನು ಇಟ್ಟುಕೊಂಡು ವಿಶ್ಲೇಷಿಸಿರಿ ಅಥವಾ ವಿವರಣೆ ಕೊಡಿರಿ ಅಥವಾ ವಿವರಿಸಿರಿ. ಇಷ್ಟು ನಿಮ್ಮ ಒಂದು ಅನುಕೂಲಕ್ಕಾಗಿ ಈ ಒಂದು ಪ್ರಶ್ನೆಗಳನ್ನ ಇಲ್ಲಿ ಹೇಳಿದ್ದೇನೆ.